ಹಾಯ್ ಹಲೋ ನಮಸ್ತೆ. ಹೋದ ಕ್ಲಾಸ್ನಲ್ಲಿ ಪೊಲೀಸ್ ಫಿಸಿಕಲ್ ಪ್ರಾಕ್ಟೀಸ್ ಮತ್ತು ಪೊಲೀಸ್ ಫಿಸಿಕಲ್ ಟೆಸ್ಟ್ ಬಗ್ಗೆ ವಿಡಿಯೋ ಮಾಡಿದ್ದು ಭಾಗ 1 ಭಾಗ 2 ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಪೊಲೀಸ್ ಫಿಸಿಕಲ್ ಟೆಸ್ಟ್ನಲ್ಲಿ ಅಥವಾ ಪ್ರಾಕ್ಟೀಸ್ ಹೇಗೆ ಮಾಡಬೇಕಂತಂದು ಡೌಟ್ ಇದ್ದರೆ ಆ ವಿಡಿಯೋ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಓಕೆ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 25 GK ಕ್ವಶನ್ಸ್ ಇರ್ತವೆ ಮತ್ತು ಏನಿಲ್ಲ ಅಂದರೂ 150+ ನಿಮಗೆ ಕ್ವಶನ್ ಮತ್ತು ಆನ್ಸರ್ಸ್ ಇದರಲ್ಲಿ ಸಿಗ್ತವೆ. ಓಕೆ, ಮೊದಲನೇದಾಗಿ ಸುವರ್ಣ ಚತುಷ್ಕೋನ ಯೋಜನೆ 4 ಮಹಾನಗರಗಳನ್ನು ಸಂಪರ್ಕಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಅದು ಯಾವುದಲ್ಲ? 4 ಮಹಾನಗರಗಳಲ್ಲಿ ಈ ಕೆಳಗಿನಲ್ಲಿ ಯಾವ ಮಹಾನಗರ ಅಲ್ಲ. ಸೊ ನಮ್ಮ ಭಾರತದಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ ಈ ರೀತಿಯಾಗಿ ಇದೆ. ಅಂದರೆ ಇದು ರಸ್ತೆ ಇರೋದು ಇದು. ಓಕೆನಾ, ರಸ್ತೆ ಬಗ್ಗೆ ಇಲ್ಲೊಂದು ನಗರ, ಇಲ್ಲೊಂದು ನಗರ, ಇಲ್ಲೊಂದು ನಗರ, ಇಲ್ಲೊಂದು ನಗರ ಟಚ್ ಆಗ್ತವೆ. ಇದರಲ್ಲಿ ಈ 4 ನಗರಗಳಲ್ಲಿ ಒಂದು ನಗರ ಅಲ್ಲ. ಓಕೆನಾ, ಅದು ಯಾವುದಂತ ಹೇಳಿ. ಮುಂಬೈ, ಬೆಂಗಳೂರು, ದೆಹಲಿ, ಕೋಲ್ಕತ್ತಾ. ಇದರಲ್ಲಿ ಬೆಂಗಳೂರು ಏನಿದೆ ನೋಡಿ, ಇದು ಅಲ್ಲ. ಅಂದರೆ ಬೆಂಗಳೂರು ಮೇಲೆ ಹೋಗುತ್ತೆ, ಒಂದು ಹೈವೇ ಹೋಗುತ್ತೆ. ಬಟ್ ಯಾವುದು 4 ಮಹಾನಗರಗಳಲ್ಲಿ ಅಲ್ಲ ಅಂತಂದರೆ ಬೆಂಗಳೂರು ಅಲ್ಲ. ಸೊ ಎಲ್ಲಿ ಅಂತಂದರೆ ಎಕ್ಸಾಂಪಲ್ ಚೆನ್ನೈಲಿಂದ ಮುಂಬೈ ಏನು ಹೋಗುತ್ತೆ ನೋಡಿ, NH-48, ಅದು ಬೆಂಗಳೂರು ಮೇಲೆ ಹೋಗುತ್ತೆ. ಬಟ್ ಮಹಾನಗರಗಳಲ್ಲಿ ಬೆಂಗಳೂರು ಅಲ್ಲ. ಓಕೆನಾ, ಇವು ಯಾವ್ಯಾವ ಅಂತ ಹೇಳ್ಬಿಡ್ತೀನಿ. ಬೆಂಗಳೂರು ಮೇಲೆ ಹೋಗಲ್ಲ. ಒಟ್ಟು ಉದ್ದ ಏನಿದೆ ನೋಡಿ, ಇದು ಸುವರ್ಣ ಚತುಷ್ಕೋನ ಯೋಜನೆದು 5846 ಕಿಲೋಮೀಟರ್ ಉದ್ದ ಯೋಜನೆ ಆರಂಭ ಆಗಿದ್ದು 1999ರಲ್ಲಿ. ನಿರ್ಮಾಣ ಪ್ರಾರಂಭ 2001ರಲ್ಲಿ ಪ್ರಾರಂಭ ಆಗಿ ಪೂರ್ಣಗೊಂಡಿದ್ದು 2012ರಲ್ಲಿ ಇದು ಪೂರ್ಣಗೊಂಡಿತು. ಯೋಜನೆ ಪ್ರಾರಂಭಿಸಿದವರು ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಾರಂಭಿಸ್ತಾರೆ 1999ರಲ್ಲಿ. ನಿರ್ವಹಣೆ ಮಾಡಿದ್ದು NHAI, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ. ಓಕೆನಾ, ಇದು ಕ್ವಶನ್ ಆಗಿದ್ದಾವೆ. ಮತ್ತು ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ ಈಗಿದೆ ನೋಡಿ, ಇಲ್ಲಿ ಹಾಕಿದ್ರೆ ಈ ರೀತಿ ಕೇಳ್ಬೋದು. ದೆಹಲಿಯಿಂದ ಕೋಲ್ಕತ್ತಾ, ಅಂದರೆ ಸುವರ್ಣ ಚತುಷ್ಕೋನ ಯೋಜನೆಯಲ್ಲಿ ದೆಹಲಿಯಿಂದ ಕೋಲ್ಕತ್ತಾ ಸಂಪರ್ಕಿಸುವ ರಸ್ತೆ ಮಾರ್ಗ ಯಾವ ಹೈವೇ ಅಂತಂದು ಕೇಳ್ಬೋದು. NH-19. ಇದರ ಉದ್ದ 1450 ಕಿಲೋಮೀಟರ್. ಕೋಲ್ಕತ್ತಾ ಟು ಚೆನ್ನೈ. ಓಕೆನಾ, ಕೋಲ್ಕತ್ತಾ ಎಕ್ಸಾಂಪಲ್ ದೆಹಲಿ ಟು ಕೋಲ್ಕತ್ತಾ, ಕೋಲ್ಕತ್ತಾ ಟು ಚೆನ್ನೈ ಇದು. ಓಕೆನಾ, ಕೋಲ್ಕತ್ತಾ ಟು ಚೆನ್ನೈ NH-16 ಇದು, NH-16 ಇದು. ಓಕೆನಾ, ಇದು NH-19. ಓಕೆನಾ, ಇಲ್ಲಿಂದ ಚೆನ್ನೈ ಟು ಮುಂಬೈ. ಓಕೆನಾ, ಇದೇನಿದೆ NH-48. ಓಕೆನಾ, ಇದು 48, ಇದು 1290 ಕಿಲೋಮೀಟರ್ ಉದ್ದ. ಮುಂಬೈ ಟು ದೆಹಲಿ, ಇಲ್ಲಿಂದ ಮುಂಬೈ ಟು ದೆಹಲಿ ಏನಿದೆ ಇದು ಕೂಡ NH-48. ಓಕೆನಾ, ಇದು ಎಷ್ಟು 1419 ಕಿಲೋಮೀಟರ್. ಇದರಲ್ಲಿ ಅತಿ ಉದ್ದವಾದ ಹೆದ್ದಾರಿ ಯಾವುದಂತಂದರೆ 1684 ಕಿಲೋಮೀಟರ್ ಇದೆಯಲ್ಲ, ಯಾವುದು ಕೋಲ್ಕತ್ತಾ ಟು ಚೆನ್ನೈ, ಇದು ಅತಿ ಉದ್ದವಾದ ಹೆದ್ದಾರಿ ಆಗಿರುತ್ತೆ. ಅಂದರೆ ಭಾರತದಲ್ಲಿ ಅಲ್ಲ, ಸುವರ್ಣ ಚತುಷ್ಕೋನ ಯೋಜನೆಯಲ್ಲಿ ಅತಿ ಉದ್ದವಾದ ಹೆದ್ದಾರಿ ಇದು. ನೆಕ್ಸ್ಟ್ ಕ್ವಶನ್, ವಿತಸ್ತ ಇದು ಯಾವ ನದಿಯ ಮೊದಲನೇ ಹೆಸರು? ವಿತಸ್ತ ಅಂತ ಯಾವ ನದಿನ ಕರೀತಾರೆ? ರಾವಿ ನದಿ, ಸಟ್ಲೇಜ್ ನದಿ, ಬಿಯಾಸ್ ನದಿ, ಜೀಲಂ ನದಿ. ಜೀಲಂ ನದಿನ ವಿತಸ್ತ ನದಿ ಅಂತ ಕರೀತಾರೆ. ಸಟ್ಲೇಜ್ ನದಿನ ಶತುದ್ರಿ ಅಂತ ಕರೀತಾರೆ. ಬಿಯಾಸ್ ವಿಪಾಸ ಅಥವಾ ವಿಪಾಶ ಅಂತ ಕರೀತಾರೆ. ವಿಪಾಸ, ಬಿಯಾಸ್. ರಾವಿ ನದಿಯನ್ನು ಪುರುಷ್ಟಿ ಅಥವಾ ಐರಾವತಿ ನದಿ ಅಂತ ಕರೀತಾರೆ. ರಾವಿ ನದಿ ಪುರುಷ್ಟಿ ಅಥವಾ ಐರಾವತಿ. ಚೀನಾಬ್ ನದಿನ ಅಸಿಕ್ನಿ ಅಥವಾ ಅಸ್ಕಿನಿ ಅಂತ ಕರೀತಾರೆ. ಜೀಲಂ ನದಿಯನ್ನು ವಿತಸ್ತ ನದಿ, ಸಿಂಧು ನದಿಯನ್ನು ಇಂಡಸ್ ನದಿ ಅಂತ ಕರೀತಾರೆ. ಓಕೆನಾ, ಕೃಷ್ಣಾ ನದಿಯನ್ನು ಕೃಷ್ಣವೇಣಿ ಅಂತ ಕರೀತಾರೆ. ಗೋದಾವರಿ ನದಿಯನ್ನು ವೃದ್ಧಗಂಗಾ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಯಾವ ಶಾಸನದಲ್ಲಿ ಇಸಿಲ ಎಂಬ ಪದ ಉಲ್ಲೇಖವಾಗಿದೆ? ಓಕೆನಾ, ನಮ್ಮ ಕರ್ನಾಟಕದಲ್ಲಿರುವ ಶಾಸನಗಳಲ್ಲಿ ಯಾವ ಶಾಸನದಲ್ಲಿ ಇಸಿಲ ಎಂಬ ಪದ ಉಲ್ಲೇಖವಾಗಿದೆ? ಬ್ರಹ್ಮಗಿರಿ ಶಾಸನ, ಹಲ್ಮಿಡಿ ಶಾಸನ, ತಾಳಗುಂಡ ಶಾಸನ, ಮಸ್ಕಿ ಶಾಸನ. ನೀವು ಗೆಸ್ ಮಾಡಿರ್ಬೇಕು ಇಷ್ಟೆಲ್ಲ ಹೇಳೋತಳ್ಳಿಗೆ. ಓಕೆನಾ, ಯಾವುದಂದರೆ ಬ್ರಹ್ಮಗಿರಿ ಶಾಸನ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಅದು. ಇಲ್ಲಿ ಬ್ರಹ್ಮಗಿರಿ ಶಾಸನದಲ್ಲಿ ಇದು ಅಶೋಕನ ಶಾಸನ. ಅಂದರೆ ಕ್ರಿಸ್ತಪೂರ್ವ 3ನೇ ಕ್ರಿಸ್ತಪೂರ್ವ. ಓಕೆನಾ, ಕ್ರಿಸ್ತಶಕ ಅಲ್ಲ, ಕ್ರಿಸ್ತಪೂರ್ವದಲ್ಲಿ 3ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸ್ತಾರೆ. ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಎಂಬ ಪದ ಇದೆ. ಇದು ಸಿದ್ದಾಪುರ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬ್ರಹ್ಮಗಿರಿ, ಸಿದ್ದಾಪುರ ತಾಲೂಕು ಅಥವಾ ಹಳ್ಳಿ ಇರ್ಬೋದು ಮೇ ಬಿ, ಅಲ್ಲಿ ಬ್ರಹ್ಮಗಿರಿ ಶಾಸನ ಇದೆ. ಸೊ ಅಲ್ಲಿ
ಇಸಿಲ ಎಂಬ ಪದ ಉಲ್ಲೇಖವಾಗಿದೆ. ಈ ಇಸಿಲ ಎಂಬ ಪದ ಯಾಕೆ ಮುಖ್ಯ ಅಂತಂದರೆ ಇದು ಕನ್ನಡದ ಅಂದರೆ ಕನ್ನಡದಲ್ಲಿ ಸಿಕ್ಕಿರುವ ಮೊದಲ ಪದ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹಳೆಯ ಪದ ಅದು ಇಸಿಲ. ಓಕೆನಾ. ಯಾವುದು ನಮ್ಮ ಮೌರ್ಯ ಸಾಮ್ರಾಜ್ಯ ಏನಿತ್ತು ನೋಡಿ, ಆ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡನ ಉಲ್ಲೇಖ ಮಾಡಿದ್ದಾರೆ. ಇದು ಒಂದು ಪ್ರಾಚೀನ ಊರು ಅಥವಾ ನಗರದ ಹೆಸರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಓಕೆನಾ. ಇಸಿಲ. ಓಕೆನಾ. ಅಥವಾ ಕೋಟೆಗಳ ನಡುವಿನ ಪಟ್ಟಣ ಅಂತಲೇ ಕರೀತಾರೆ. ಇಸಿಲ ಅಂತಂದ್ರೆ ಏನಂತಂದರೆ, ಓಕೆನಾ, ಅದರ ಅರ್ಥ ಅಂದರೆ ಬಾಣವನ್ನು ಹೂಡು ಅಂತಂದು DL ನರಸಿಂಹಾಚಾರ್ಯರು ಹೇಳಿದ್ದಾರೆ. ಓಕೆನಾ. ಹಲ್ಮಿಡಿ ಶಾಸನ ಇದು ಕನ್ನಡದ ಮೊದಲ ಶಾಸನ. ಕ್ರಿಸ್ತಶಕ 450ರಲ್ಲಿ ಇದು ಪತ್ತೆಯಾಗಿದೆ. ಪತ್ತೆ ಅಲ್ಲ, ಕ್ರಿಸ್ತಶಕ 450ರಲ್ಲಿ ಇದು ಹುಟ್ಟಿದ್ದು. ಇದನ್ನು ಹಾಸನ ಜಿಲ್ಲೆಯಲ್ಲಿ ಪತ್ತೆ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ವೆಶನ್, ವಿಜಯನಗರ ಸಾಮ್ರಾಜ್ಯದ ಲಾಂಛನ ಏನಾಗಿತ್ತು ಅಂತ ಯಾವುದು? ನಂದಿ, ಬಲಮುಖ ವರಹ, ಎಡಮುಖ ವರಹ, ಹುಲಿ. ಓಕೆನಾ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಏನಾಗಿತ್ತು? ವಿಜಯನಗರ ಸಾಮ್ರಾಜ್ಯ ಲಾಂಛನ ಎಡಮುಖ ವರಹ. ಓಕೆನಾ. ಕದಂಬರ ಲಾಂಛನ ಸಿಂಹ, ಗಂಗರ ಲಾಂಛನ ಆನೆ, ಬಾದಾಮಿ ಚಾಲುಕ್ಯರ ಲಾಂಛನ ವರಹ. ಇದು ಬಲಮುಖ ವರಹ ಅಂತ ಬರುತ್ತೆ. ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ. ಕಲ್ಯಾಣಿ ಚಾಲುಕ್ಯರನ್ನ ಕಲ್ಯಾಣ ಚಾಲುಕ್ಯರು ಅಂತಲೇ ಕರೀತಾರೆ, ಪಶ್ಚಿಮದ ಚಾಲುಕ್ಯರು ಅಂತಲೇ ಕರೀತಾರೆ. ಓಕೆನಾ. ಅವರ ವರಹ ಮತ್ತು ಬಾದಾಮಿ ಚಾಲುಕ್ಯರ ವರಹ ಏನಾಗಿತ್ತು ಅಂತಂದರೆ ಲಾಂಛನ ಬಲಮುಖ ವರಹ ಆಗಿತ್ತು. ಓಕೆನಾ. ರಾಷ್ಟ್ರಕೂಟರ ಲಾಂಛನ ಗರುಡ, ಹೊಯ್ಸಳರ ಲಾಂಛನ ಹುಲಿಯೊಂದಿಗೆ ಹೋರಾಡುತ್ತಿರುವ ವೀರ ಅಥವಾ ಸಳ. ಹುಲಿಯೊಂದಿಗೆ ಹೋರಾಡುತ್ತಿರುವ ಸ್ಥಳ ಅಂತಲೇ ಕರೀತಾರೆ. ವಿಜಯನಗರ ಸಾಮ್ರಾಜ್ಯ ಲಾಂಛನ ವರಹ, ಅದು ಹೇಳಿದ್ರೆ ಎಡಮುಖರ ವರಹ. ಅದರ ಜೊತೆಗೆ ಸೂರ್ಯ ಮತ್ತು ಚಂದ್ರ ಮತ್ತು ಖಡ್ಗನೂ ಇತ್ತು ಅಂತ ಹೇಳ್ತಾರೆ. ಓಕೆನಾ. ಮೈಸೂರು ಅರಸರು ಏನಿದ್ರು ಒಡೆಯರಿದ್ದ ನೋಡಿ, ಅವರ ಲಾಂಛನ ಗಂಡ ಬೇರುಂಡ ಆಗಿತ್ತು. ನೆಕ್ಸ್ಟ್, ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ ಕಲ್ಯಾಣ ಚಾಲುಕ್ಯರ ದೊರೆ ಯಾರು? ಓಕೆನಾ. ಇದು ಮಾನ್ಯಕೇಟೆ ಏನಿದೆ ನೋಡಿ, ರಾಷ್ಟ್ರಕೂಟರ ರಾಜಧಾನಿ ಆಗಿತ್ತು. ಓಕೆನಾ. ರಾಷ್ಟ್ರಕೂಟರ ಆದಮೇಲೆ ಬರೋದು ಯಾರು? ಕಲ್ಯಾಣ ಚಾಲುಕ್ಯರು. ಸೊ ಕಲ್ಯಾಣ ಚಾಲುಕ್ಯರಲ್ಲಿ ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ ಕಲ್ಯಾಣ ಚಾಲುಕ್ಯರ ದೊರೆ ಯಾರು? 1ನೇ ಸೋಮೇಶ್ವರ, 3ನೇ ಸೋಮೇಶ್ವರ, 6ನೇ ವಿಕ್ರಮಾದಿತ್ಯ ಮತ್ತು ಜಯಸಿಂಹ 1ನೇ ಜಯಸಿಂಹ. ಇವರಲ್ಲಿ ಯಾರು? 1ನೇ ಸೋಮೇಶ್ವರ ಏನಿದೆ ನೋಡಿ, ಕಲ್ಯಾಣ ನಗರವನ್ನು ಪ್ರಮುಖ ರಾಜಧಾನಿಯಾಗಿ ಅಭಿವೃದ್ಧಿಪಡಿಸಿದರು. ಅಂದರೆ ಸೋಮೇಶ್ವರ 1, ಇವರು ಕಲ್ಯಾಣ, ಇಂದಿನ ಬಸವ ಕಲ್ಯಾಣ, ಬೀದರ್ನಲ್ಲಿ ಇದೆಲ್ಲ ಬಸವ ಕಲ್ಯಾಣ. ಕಲ್ಯಾಣ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಓಕೆನಾ. ಪಶ್ಚಿಮ ಚಾಲುಕ್ಯರು ಅಂತಲೇ ಇವನ್ನ ಕರೀತಾರೆ. ಹೇಳಿದ್ನಲ್ಲಾಗಲೇ ಪಶ್ಚಿಮ ಚಾಲುಕ್ಯರು ಅಂತಲೇ ಕರೀತಾರೆ. 6ನೇ ವಿಕ್ರಮಾದಿತ್ಯನ ಕಾಲವನ್ನು ಸಾಮ್ರಾಜ್ಯದ ಅಂದರೆ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕರೀತಾರೆ. ಯಾರನ್ನ? 6ನೇ ವಿಕ್ರಮಾದಿತ್ಯ. ಓಕೆನಾ. 6ನೇ ವಿಕ್ರಮಾದಿತ್ಯನ ಕಾಲವನ್ನು ಕಲ್ಯಾಣ ಚಾಲುಕ್ಯರ ಸುವರ್ಣ ಯುಗ ಅಂತ ಕರೀತಾರೆ. ಸೊ ಆತನ ವಿಕ್ರಮಾಂಕ ಯುಗ ಅಥವಾ ವಿಕ್ರಮಾಂಕ ಶಕೆ ಅಂತ ಕರೀತಾರೆ. ಕ್ರಿಸ್ತಶಕ 1076ರಲ್ಲಿ ತರ್ತಾರೆ. ಕಲ್ಯಾಣ ಚಾಲುಕ್ಯರ ಶೈಲಿಯ ದೇವಾಲಯಗಳು ಯಾವಂದರೆ ಮಹಾದೇವ ಟೆಂಪಲ್, ಇದು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಅಂದರೆ ಇಟಗಿಯಲ್ಲಿ ಇದೆ. ಇದು ಕೊಪ್ಪಳ ಜಿಲ್ಲೆಯ ಇಟಗಿಯಲ್ಲಿ ಮಹಾದೇವ ಟೆಂಪಲ್ ಇದೆ. ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಮತ್ತು ಕೈಸಿವೇಶ್ವರ ದೇವಾಲಯ ಅಂತಲೇ ಇದೆ. ನೆಕ್ಸ್ಟ್, ಮಾನವನ ದೇಹದ ಅತಿ ಉದ್ದದ ಸ್ನಾಯು ಯಾವುದು? ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಸಾರ್ಟೋರಿಯಸ್, ಸ್ಟೆಪಿಡಿಯಸ್, ರೆಕ್ಟಸ್. ಓಕೆನಾ. ಮಾನವ ದೇಹದ ಅತಿ ಉದ್ದದ ಸ್ನಾಯು. ಓಕೆನಾ. ಮಾನವನ ದೇಹದ ಅತಿ ಉದ್ದದ ಸ್ನಾಯು ಯಾವುದು ಅಂತಂದರೆ ಸಾರ್ಟೋರಿಯಸ್. ಇದು ತೊಡೆಯ ಭಾಗದಲ್ಲಿರುತ್ತೆ. ಓಕೆನಾ. ಇವೆಲ್ಲ ಕ್ವಶನ್ ಆಗಿದೆ. ನಾನು ಯಾವ್ಯಾವ ರೌಂಡ್ ಹಾಕ್ತೀನಿ ನೋಡು, ಆಲ್ಮೋಸ್ಟ್ ಕ್ವಶನ್ ಆಗಿರ್ತವೆ ಇವು. ತೊಡೆಯ ಭಾಗದಲ್ಲಿ ಅಂದರೆ ಸಾರ್ಟೋರಿಯಸ್ ಇದು ಯಾವ ಭಾಗದಲ್ಲಿ ಮಾನವ ದೇಹದಲ್ಲಿ ಅಂತಂದು ಕೇಳ್ಬೋದು. ಇದು ಹಿಪ್ನಿಂದ ಆರಂಭವಾಗಿ ಮೊಣಕಾಲಿನವರೆಗೆ ಒಳಗೊಳ್ಳುತ್ತದೆ. ಅಂದರೆ ಈ ರೀತಿ ಏನಿರುತ್ತೆ ನೋಡಿ, ಇಲ್ಲಿಂದ ಈ ಮೊಣಕಾಲಿನವರೆಗೆ, ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ. ಓಕೆನಾ. ಹಿಪ್ನಿಂದ ಪ್ರಾರಂಭವಾಗಿ ಮೊಣಕಾಲಿನವರೆಗೆ ಇರುತ್ತದೆ. ಮತ್ತು ಇದನ್ನು ಟೈಲರ್ಸ್ ಮಜಲ್ ಅಂತ ಕರೀತಾರೆ. ಓಕೆನಾ. ಟೈಲರ್ಸ್ ಮಜಲ್ ಅಂತಲೇ ಕರೀತಾರೆ. ಅತಿ ದೊಡ್ಡ ಸ್ನಾಯು ಗ್ಲೂಟಿಯಸ್ ಮ್ಯಾಕ್ಸಿಮಸ್.
ಅತಿ ದೊಡ್ಡ ಸ್ನಾಯು ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಅತಿ ಉದ್ದದ ಸ್ನಾಯು ಸಾರ್ಟೋರಿಯಸ್, ಅತಿ ಬಲವಾದ ಸ್ನಾಯು ಮೆಸೆಟರ್ ಅಂತ ಕರೀತಾರೆ. ದವಡೆ ಅಂದರೆ ನಮ್ಮ ಹಲ್ಲೇನಿದೆ ದವಡೆ ಕೆಳಗಿರುತ್ತಲ್ಲ ಆ ಸ್ನಾಯು ಏನಿದೆ ಅತಿ ಬಲವಾದ ಸ್ನಾಯು. ಓಕೆನಾ. ಅತಿ ಚಿಕ್ಕ ಸ್ನಾಯು ಅಂತಂದರೆ ಸ್ಟೆಪಿಡಿಯಸ್, ಇದು ಕಿವಿಯಲ್ಲಿರುತ್ತೆ. ಓಕೆನಾ. ಅತಿ ಉದ್ದದ ಸ್ನಾಯು ಹೇಳಿದ್ರೆ ಸಾರ್ಟೋರಿಯಸ್. ನೆಕ್ಸ್ಟ್ ಹವಾಮಹಲ್ ಎಲ್ಲಿದೆ? ಓಕೆನಾ. ಇವೆಲ್ಲ ಕ್ವಶನ್ ಆಗಿದೆ. ಹಂಪಿ, ವಿಜಯಪುರ, ಕೋಲ್ಕತ್ತಾ, ಜೈಪುರ. ಹವಾಮಹಲ್ ಎಲ್ಲಿದೆ? ಹವಾಮಹಲ್ ಇರೋದು ಜೈಪುರದಲ್ಲಿ. ಓಕೆನಾ. ಹವಾಮಹಲ್ ಜೈಪುರದಲ್ಲಿದೆ. ಇದು ಗಾಳಿಯ ಅರಮನೆ ಅಂತಲೇ ಕರೀತಾರೆ. ಜೈಪುರ ಎಲ್ಲಿದೆ ಅಂದರೆ ರಾಜಸ್ಥಾನ. ಓಕೆನಾ. ರಾಜಸ್ಥಾನದಲ್ಲಿ ಜೈಪುರ ಇದೆ. ಓಕೆನಾ. ಈ ಹವಾಮಹಲ್ನ ಗಾಳಿಯ ಅರಮನೆ ಅಂತಲೇ ಕರೀತಾರೆ. ಮತ್ತು ಕಮಲ್ ಮಹಲ್ ಏನಿದೆ ನೋಡಿ ಅದು ಹಂಪಿಯಲ್ಲಿದೆ. ಗಗನ ಮಹಲ್ ಇದು ವಿಜಯಪುರದಲ್ಲಿದೆ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಇರೋದು ಬೆಂಗಳೂರಿನಲ್ಲಿ. ಇವೆಲ್ಲ ಕ್ವಶನ್ ಆಗಿಬಿಟ್ಟಿದೆ, ಅದಕ್ಕೆ ಆಗ್ತಾ ಇರೋದು. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ಕಿರಣಗಳು ಯಾವುವು? ಗಾಮಾ ಕಿರಣಗಳು, ಇನ್ಫ್ರಾರೆಡ್ ಕಿರಣಗಳು, ನೇರಳಾತೀತ UV ರೇಸ್ ಅಂತ ಕರೀತಾರೆ. ಓಕೆನಾ. UV ರೇಸ್ ಅಂತ ಕರೀತಾರೆ. ನೇರಳಾತೀತ ಕಿರಣಗಳು, ರೇಡಿಯೋ ಕಿರಣಗಳು. ಓಕೆನಾ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾವನ್ನು ಬಳಸ್ತಾರೆ? ಗಾಮಾ ಕಿರಣಗಳನ್ನು ಬಳಸ್ತಾರೆ. ಮೇಯ್ನಾಗಿ ಬಳಸೋದಂದರೆ ಗಾಮಾ ಕಿರಣಗಳನ್ನೇ ಬಳಸ್ತಾರೆ. ಒಂದು ವೇಳೆ ಎಕ್ಸಾಂಪಲ್ ನಿಮ್ಮ ಆಪ್ಷನ್ನಲ್ಲಿ ಗಾಮಾ ಕಿರಣ ಇಲ್ಲ, ಉಳಿಕಿದೆಲ್ಲ ಆಪ್ಷನ್ನಲ್ಲಿ ಇದಾವೆ, ಇನ್ಫ್ರಾರೆಡ್, ಅಲ್ಟ್ರಾವೈಲೆಟ್, ಇವೆಲ್ಲ ಎಕ್ಸ್ರೇ, ರೇಡಿಯೋ ಈ ಥರ ಇದಾವೆ ಅಂತಂದರೆ ನೆಕ್ಸ್ಟ್ ಗಾಮಾ ಕಿರಣಗಳಿಂದ UV ರೇಸ್, ಅಲ್ಟ್ರಾವೈಲೆಟ್ ಕಿರಣಗಳು ಬರ್ತವೆ. ಓಕೆನಾ. ಅದು ಇಲ್ಲ ಅಂದರೆ ಇದು ಅಂತಂದು ತಿಳ್ಕೊಂಬಿಡಿ. ಗಾಮಾ ಕಿರಣಗಳನ್ನು ಕ್ಯಾನ್ಸರ್ ಚಿಕಿತ್ಸೆ, ವೈದ್ಯಕೀಯ ಸಾಧನಗಳ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಇದನ್ನು ಕ್ವಶನ್ ಆಗಿದೆ ನೋಡಿ. ವೈದ್ಯಕೀಯ ಸಾಧನಗಳ ಶುದ್ಧೀಕರಣದಲ್ಲಿ ಯಾವ ಕಿರಣಗಳನ್ನು ಬಳಸ್ತಾರೆ? ಗಾಮಾ ಕಿರಣಗಳು. ಎಕ್ಸ್ರೇನ ಎಲುಬುಗಳ ಫೋಟೋ ಮತ್ತು ಆಸ್ಪತ್ರೆ ಸ್ಕ್ಯಾನ್ನಲ್ಲಿ ಬಳಸ್ತಾರೆ. ಅಲ್ಟ್ರಾವೈಲೆಟ್ ಕಿರಣಗಳು ಇವು ನೀರು ಶುದ್ಧೀಕರಣ, ನಕಲಿ ನೋಟು ಗುರುತು ಮತ್ತು ವಿಟಮಿನ್ ಡಿ ಉತ್ಪತ್ತಿಯಲ್ಲಿ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಬಳಸ್ತಾರೆ. ಇನ್ಫ್ರಾರೆಡ್ ಇವು ರಿಮೋಟ್ ಕಂಟ್ರೋಲು, ನೈಟ್ ವಿಷನ್ ಕ್ಯಾಮರಾ, ಹೀಟರ್. ಓಕೆ. ನೈಟ್ ವಿಷನ್ ಕ್ಯಾಮರಾ ಮತ್ತು ಹೀಟರ್ನಲ್ಲಿ ಇನ್ಫ್ರಾರೆಡ್ ಕಿರಣಗಳನ್ನು ಬಳಸ್ತಾರೆ. ಮೇನಾಗಿ ರಿಮೋಟ್ ಕಂಟ್ರೋಲ್ ಇದು ಮೇನ್ ನೋಡಿ. ನೆಕ್ಸ್ಟು ಮೈಕ್ರೋವೇವ್ಸ್. ಇವನ್ನ ಮೈಕ್ರೋವೇವ್ ಓವನ್ನಲ್ಲಿ ಬಳಸ್ತಾರೆ ಮತ್ತು ರಾಡಾರ್ನಲ್ಲಿನೂ ಬಳಸ್ತಾರೆ. ಉಪಗ್ರಹ ಸಂಪರ್ಕದಲ್ಲಿ ಬಳಸ್ತಾರೆ. ರಾಡಾರ್ನಲ್ಲಿ ಕೆಲವೊಂದು ಟೈಮ್ ರೇಡಿಯೋ ಕಿರಣಗಳನ್ನು ಬಳಸ್ತಾರೆ. ಹಾಗೆಯೇ ಆಲ್ಮೋಸ್ಟ್ ಮೈಕ್ರೋವೇವ್ ಕೂಡ ಆಲ್ಮೋಸ್ಟ್ ಬಳಸ್ತಾರೆ. ಮತ್ತು ರೇಡಿಯೋ ಕಿರಣಗಳು ರೇಡಿಯೋ ಪ್ರಸಾರ, TV ಪ್ರಸಾರ ಮತ್ತು ಮೊಬೈಲ್ ಸಂಪರ್ಕದಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಶ್ರೀಕೃಷ್ಣನ ಗುರು ಯಾರು? ಈ ಯಾವುದೇ ಅಂದರೆ ಇದರಲ್ಲಿ ಇನ್ನೊಂದು ಬರುತ್ತೆ, ಯಾವುದಂತಾರೆ ವಿಬ್ಜಿಯರ್ ಅಂತ ಬರುತ್ತೆ. ವಿಬ್ಜಿಯರ್ ಅಂತ ಬರುತ್ತೆ. ಇದನ್ನ ನೋಡ್ಕೊಂಬಿಡಿ. ಓಕೆನಾ. ಅಲ್ಟ್ರಾವೈಲೆಟ್ ಉಲ್ಟಾ ಬರುತ್ತೆ. ಇದು ಯಾವುದು ಅಂತಂದರೆ ಅಲ್ಟ್ರಾವೈಲೆಟ್, ಇದು ವೈಲೆಟ್ ಆಗಿಂದ ಅಲ್ಟ್ರಾವೈಲೆಟ್ ಬರುತ್ತೆ. ಓಕೆನಾ. ಇದನ್ನು ಉಲ್ಟಾ ಇಡಬೇಕು. ಆ ರೀತಿ ವಿಬ್ಜಿಯರನ್ನು ನೋಡ್ಕೊಂಡು, ಇದು ಬೆಳಕಿನ ಕಿರಣಗಳು ನಾರ್ಮಲ್ ನಾವು ಈಗ ಯಾವುದಂತಂದರೆ ರೇಡಿಯೋ ಕಿರಣಗಳು, ಮೈಕ್ರೋವೇವ್ಸ್ ಮತ್ತು ಇನ್ಫ್ರಾರೆಡ್ ವೇವ್ಸ್ ಆಗಿಂದ ಇದು ಬರುತ್ತೆ, ವಿಬ್ಜಿಯರ್ ಬರುತ್ತೆ. ಓಕೆನಾ. ನಾರ್ಮಲ್ ಬೆಳಕಿನ ಕಿರಣಗಳಂತ ಕರಿತೀವಿ ಅವನ್ನ. ಅಲ್ಲಿ ಇವು ಬರ್ತವೆ. ಓಕೆನಾ. ಇವುದ್ರ ಮೇಲೂ ಕ್ವಶನ್ ಆಗಿದೆ. ನೆಕ್ಸ್ಟ್ ಶ್ರೀಕೃಷ್ಣನ ಗುರು ಯಾರು? ದ್ರೋಣಾಚಾರ್ಯ, ಸಂದೀಪನಿ, ಗೋವಿಂದ ಭಾಗವದ್ವಿಜಕ, ವಿರಜಾನಂದ. ಓಕೆನಾ. ಶ್ರೀಕೃಷ್ಣನ ಗುರು ಯಾರಾಗಿದ್ದರು? ಸಂದೀಪನಿ ಏನಿದ್ದಾರೆ ನೋಡಿ, ಇವರು ಶ್ರೀಕೃಷ್ಣನ ಗುರು ಆಗಿದ್ದರು. ಇವರು ಶ್ರೀಕೃಷ್ಣ, ಬಲರಾಮ ಮತ್ತು ಸುಧಾಮನ ಗುರು. ದ್ರೋಣಾಚಾರ್ಯ ಇವರು ಅರ್ಜುನ, ಕೌರವರು ಮತ್ತು ಪಾಂಡವರ ಗುರು ಆಗಿದ್ದರು. ಓಕೆನಾ. ಪರಶುರಾಮ ಇವರು ಭೀಷ್ಮ ಮತ್ತು ಕರ್ಣನ ಗುರು. ಪರಶುರಾಮ. ರಾಮಕೃಷ್ಣ ಪರಮಹಂಸ ಏನಿದ್ರು ನೋಡಿ, ಅವರು ಸ್ವಾಮಿ ವಿವೇಕಾನಂದರ ಗುರು ಆಗಿದ್ದರು. ಆದಿಶಂಕರಾಚಾರ್ಯರ ಗುರು ಗೋವಿಂದ ಭಗವತ್ಪಾದಕರು. ಓಕೆನಾ. ಇವರು ಆದಿಶಂಕರಾಚಾರ್ಯರ ಗುರು ಆಗಿದ್ದರು. ಚಂದ್ರಗುಪ್ತ ಮೌರ್ಯನ ಗುರು ಚಾಣಕ್ಯ. ಸ್ವಾಮಿ ದಯಾನಂದ ಸರಸ್ವತಿಯ ಗುರು ವಿರಜಾನಂದ. ಅರಿಸ್ಟಾಟಲ್ ಅಂದರೆ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್. ಅರಿಸ್ಟಾಟಲ್ನ ಗುರು ಪ್ಲೇಟೋನ ಗುರು ಸಾಕ್ರೆಟಿಸ್. ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾನೆ. ಓಕೆನಾ. ನೆಕ್ಸ್ಟ್ ಶಬ್ದದ ತೀವ್ರತೆ ಅಳೆಯುವ ಮಾನ. ಓಕೆನಾ. ಡೆಸಿಬಲ್, ಅಕೌಸ್ಟಿಕ್, ಆಡಿಯೋಮೀಟರ್, ರಡಾರ್. ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ.
ಡೆಸಿಬಲ್ ಏನಿದೆ ನೋಡಿ, ಇದು ಶಬ್ದದ ತೀವ್ರತೆಯನ್ನು ಅಳೆಯುತ್ತೆ. ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ ಡೆಸಿಬಲ್. ಕೆಲವೊಂದರಲ್ಲಿ ಏನಿದ್ದಾರೆ ಯಾವುದು ಆಡಿಯೋಮೀಟರ್ ಅಂತಲೂ ಕೊಡ್ತಾರೆ. ಓಕೆನಾ, ಡೆಸಿಬಲ್ ಇದ್ದರೆ ಡೆಸಿಬಲ್ಲೇ ಹಾಕಿ, ಅದಿಲ್ಲ ಅಂದರೆ ಆಡಿಯೋಮೀಟರ್. ಓಕೆನಾ, ಇದರ ಸಂಕೇತ DB. ಓಕೆನಾ, ಡೆಸಿಬಲ್ ಶಬ್ದ ಮತ್ತು ಡೆಸಿಬಲ್ ಪ್ರಮಾಣ. ನಮ್ಮ ಹೃದಯ ಬಡಿತದ ಪ್ರಮಾಣ ಎಷ್ಟಿರುತ್ತೆ ಅಂದರೆ 5 ಡೆಸಿಬಲ್ ಇರುತ್ತೆ. ಗುಸು ಮಾತು ಅಂದರೆ ಪಿಸು ಮಾತು ಏನಿರುತ್ತೆ ನೋಡಿ, ಅದು 20 ರಿಂದ 30. ನಮ್ಮ ಪಿಸು ಮಾತು ಸಾಮಾನ್ಯ ನಾವು ಮಾತಾಡ್ತೀವಲ್ಲ, ಪ್ರೆಸೆಂಟಿಗೆ ಏನು ಮಾತಾಡ್ತಿದ್ವಿ ನೋಡಿ, ಇದು 50 ರಿಂದ 60 ಡೆಸಿಬಲ್ ಇರುತ್ತೆ. ಓಕೆನಾ, ಟ್ರಾಫಿಕ್ ಶಬ್ದ 70 ರಿಂದ 90 ಡೆಸಿಬಲ್ ಇರುತ್ತೆ. ಸಿಡಿಲು ಅಥವಾ ಜೋರಾದ ಸ್ಪೀಕರ್ ಏನಿರುತ್ತೆ ನೋಡಿ, ಅದು 100 ರಿಂದ 120 ಡೆಸಿಬಲ್ ಇರುತ್ತೆ. ಓಕೆನಾ, ಸ್ಫೋಟಕ ಮತ್ತು ರಾಕೆಟ್ ಉಡಾವಣೆ ಇರುತ್ತೆ ನೋಡಿ, ಇದು 200 ಡೆಸಿಬಲ್ ತನಕ ಬರುತ್ತೆ. ಅಂದರೆ 180 to 200 ತನಕ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಸಾಗರಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸಾಗರದಲ್ಲಿರುವ ಪ್ಲಾಸ್ಟಿಕ್ಕನ್ನು ತೆಗೆದುಹಾಕುವುದು. ಓಕೆನಾ, ಸಾಗರದಲ್ಲಿನ ಮೀನುಗಳ ಸಂರಕ್ಷಣೆ, ಬಂದರುಗಳ ಅಭಿವೃದ್ಧಿ ಮತ್ತು ಕರಾವಳಿಗಳ ಅಭಿವೃದ್ಧಿ, ಬೀಚ್ಗಳ ಅಭಿವೃದ್ಧಿ. ಇವು 4ರಲ್ಲಿ ಯಾವುದು ಸಾಗರಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ಮೊದಲನೇದಾಗಿ ಕೇಂದ್ರ ಸರ್ಕಾರದ ಯೋಜನೆ 2015ರಲ್ಲಿ ಪ್ರಾರಂಭ ಆಗುತ್ತೆ. ಇದು ಬಂದರುಗಳ ಅಭಿವೃದ್ಧಿ ಮತ್ತು ಕರಾವಳಿ ಭಾಗಕ ಅಭಿವೃದ್ಧಿ. ಓಕೆನಾ, ಇದಕ್ಕೆ ಸಂಬಂಧಿಸಿದೆ. ಈ ಯೋಜನೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ವಾಟರ್ ವೇವ್ಸ್ ಈ ಮೂಲಕ ಜಾರಿಗೆ ತರಲಾಗಿದೆ. ಇದರ ಕೆಳಗೆ ಇದು ಕಾರ್ಯನಿರ್ವಹಿಸುತ್ತೆ. ಇದು ಸಾಗರಮಾಲಾ ಯೋಜನೆ ಆರಂಭಿಸಿದವರು ನರೇಂದ್ರ ಮೋದಿ ಅವರು. ಬಂದರುಗಳ ಅಭಿವೃದ್ಧಿ, ಇದರ ಮುಖ್ಯ ಏನಿದಾವೆ, ಇದರ ಮುಖ್ಯ ಥಿಂಗ್ಗಳು ಏನಿದಾವೆ ಅಂತಂದರೆ ಬಂದರುಗಳ ಅಭಿವೃದ್ಧಿ ಮಾಡೋದು, ಸಮುದ್ರ ವ್ಯಾಪಾರ ಹೆಚ್ಚಿಗೆ ಮಾಡುವುದು, ಕರಾವಳಿ ಪ್ರದೇಶಗಳ ಅಭಿವೃದ್ಧಿ ಮಾಡುವುದು, ಸಾರಿಗೆ ವೆಚ್ಚ ಕಡಿಮೆ ಮಾಡುವುದು. ಅಂದರೆ ಸಾಗರಮಾಲಾ ಯೋಜನೆಯಲ್ಲಿ ಪ್ರಮುಖ ಬಂದರುಗಳು ಯಾವಂತಂದರೆ 13 ಪ್ರಮುಖ ಬಂದರುಗಳು ಬರ್ತವೆ, ಮೇಜರ್ ಪೋರ್ಟ್ಸ್. ಮತ್ತು ಕರಾವಳಿ ಉದ್ದಕ್ಕಿರುವ 200ಕ್ಕೂ ಹೆಚ್ಚು ಸಣ್ಣ ಬಂದರುಗಳು ಮತ್ತು ಇತರ ಬಂದರುಗಳನ್ನು ಇದರಲ್ಲಿ ತರಲಾಗಿದೆ ಮತ್ತು ಆಧುನೀಕರಿಸಲಾಗುತ್ತದೆ ಮತ್ತು ಅಭಿವೃದ್ಧಿಪಡಿಸಲಾಗುತ್ತದೆ. ಓಕೆನಾ, ಪೂರ್ವ ಭಾರತದ ಒಡವೆ ಅಂತಂದು ಯಾವ ಬಂದರನ್ನ ಕರೀತಾರೆ? ವಿಶಾಖಪಟ್ಟಣ ಬಂದರು, ಚೆನ್ನೈ ಬಂದರು, ಕಲ್ಕತ್ತಾ ಬಂದರು, ಪ್ಯಾರಾದೀಪ್ ಬಂದರು. ಪೂರ್ವ ಕರಾವಳಿಯ ಒಡೆಯ ಅಂತ ತಂದು ವಿಶಾಖಪಟ್ಟಣ ಬಂದರನ್ನ ಕರೀತಾರೆ. ಕೊಚ್ಚಿ ಬಂದರನ್ನ ಪೂರ್ವದ ವೆನಿಸ್. ಎಲ್ಲಿದೆ ಕೊಚ್ಚಿ ಬಂದರು? ನಮ್ಮ ಪಶ್ಚಿಮಕ್ಕಿದೆ. ಓಕೆನಾ, ಪಶ್ಚಿಮ ಕರಾವಳಿ ಬೇರೆ, ಪೂರ್ವ ಕರಾವಳಿ ಬೇರೆ. ಇದು ಕೊಚ್ಚಿ ಬಂದರು ಇರೋದು ಪಶ್ಚಿಮ ಕರಾವಳಿ, ಅಂದರೆ ನಮ್ಮ ಕೇರಳ ರಾಜ್ಯದಲ್ಲಿ ಕೊಚ್ಚಿ ಬಂದರು ಇದೆ. ಓಕೆನಾ, ಅದನ್ನು ಪೂರ್ವದ ವೆನ್ನಿಸ್, ಅರಬ್ಬಿ ಸಮುದ್ರದ ರಾಣಿ, ಸುಂದರ ಬಂದರು ಅಂತಲೂ ಕರೀತಾರೆ. ಓಕೆನಾ, ನವಸೇನಾ ಬಂದರು ಏನಿದೆ ನೋಡಿ, ಅತಿ ವೇಗವಾಗಿ ಬೆಳೆಯುತ್ತಿರುವ ಬಂದರಿದೆ. ವಿಶಾಖಪಟ್ಟಣ ಬಂದರು ದೊಡ್ಡ ಬಂದರುಗಳಲ್ಲಿ ಅತಿ ಆಳವಾದ ಬಂದರಿದೆ. ಈಗ ನಮ್ಮ 13 ಪ್ರಮುಖ ಬಂದರುಗಳೇನಿದೆ ನೋಡಿ, 13+1 ಯಾವುದಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿದೆ ಪೋರ್ಟ್ ಬ್ಲೇರ್ ಬಂದರು. 14 ಬಂದರುಗಳಲ್ಲಿ ಅತಿ ಆಳವಾದ ಬಂದರು ಅಂತಂದರೆ ವಿಶಾಖಪಟ್ಟಣ ಬಂದರು. ಪೂರ್ವ ಭಾರತದ ಹೆಬ್ಬಾಗಿಲು ಅಂತಂದು ಕೋಲ್ಕತ್ತಾ ಬಂದರನ್ನ ಕರೀತಾರೆ. ಓಕೆನಾ, ಭಾರತದ ಹೆಬ್ಬಾಗಿಲು ಮುಂಬೈ, ದಕ್ಷಿಣ ಭಾರತದ ಹೆಬ್ಬಾಗಿಲು ಚೆನ್ನೈ. ಓಕೆನಾ, ಇದು ಗೊತ್ತಿರಲಿ ನಿಮಗೆ. ಫೇಮಾ ಇದರ ಫುಲ್ ಫಾರ್ಮ್ ಏನು? FEMA, ಫೇಮಾ ಫುಲ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಕ್ಟ್, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಫೆಡರಲ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಫೈನಾನ್ಸ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಕ್ಟ್. ಫೇಮಾ ಇದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಓಕೆನಾ, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ. ಫೆಮಾ ಕಾಯ್ದೆ ಬಂದಿದ್ದು 1999ರಲ್ಲಿ. ಇದಕ್ಕಿಂತ ಮೊದಲಿದ್ದು ಫೆರಾ. ಓಕೆನಾ, ಫೆರಾ ಇತ್ತು. ಇದು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತಂದು ಇತ್ತು. ಇದನ್ನು ತೆಗೆದು ಕಾಯಿಸಿ ಫೆಮಾ ಅಂತ ಮಾಡಿದ್ದಾರೆ. ಜಾರಿಗೆ ಬಂದಿದ್ದು 1 ಜೂನ್ 2000ರಲ್ಲಿ ಫೆಮಾ ಜಾರಿಗೆ ಬಂತು. ಇದು ಹಳೆಯ ಫೆರಾ ಕಾಯ್ದೆಯನ್ನು ಬದಲಿಸಿತು. ಹೇಳಿದ್ನಲ್ಲ ಫೆರಾ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಫೆಮಾ ಮುಖ್ಯ ಉದ್ದೇಶಗಳೇನೆಂದರೆ ವಿದೇಶಿ ವಿನಿಮಯವನ್ನು ಸರಿಯಾಗಿ ನಿರ್ವಹಿಸುವುದು, ಭಾರತಕ್ಕೆ ವಿದೇಶಿ ಹೂಡಿಕೆ ಪ್ರೋತ್ಸಾಹಿಸುವುದು, ಅಂತಾರಾಷ್ಟ್ರೀಯ ವ್ಯಾಪಾರ ಸುಲಭಗೊಳಿಸುವುದು, ವಿದೇಶಿ ಕರೆನ್ಸಿ ವ್ಯವಹಾರಗಳನ್ನು ನಿರ್ವಹಿಸುವುದು ಅಥವಾ ನಿಯಂತ್ರಿಸುವುದು. ಓಕೆನಾ, ಇದು ಯಾವುದು ಫೆಮಾದ ಪ್ರಮುಖ ಉದ್ದೇಶಗಳು. ಎಲಿಫೆಂಟಾ ಫಾಲ್ಸ್ ಎಲ್ಲಿದೆ? ಎಲಿಫೆಂಟಾ ಗುಹೆಗಳು ಬೇರೆ, ಎಲಿಫೆಂಟಾ ಫಾಲ್ಸ್ ಬೇರೆ.
ಓಕೆನಾ. ಮೇಘಾಲಯ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ. ಎಲಿಫೆಂಟಾ ಫಾಲ್ಸ್ ಇರೋದು ಇಲ್ಲಿ, ಎಲಿಫೆಂಟಾ ಫಾಲ್ಸ್ ಇರೋದು ಮೇಘಾಲಯ. ಓಕೆನಾ. ಇದು ಮೇಘಾಲಯದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದು. ಎಲಿಫೆಂಟಾ ಗುಹೆ ಇರುವುದು ಮಹಾರಾಷ್ಟ್ರ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಇದ್ದಾವೆ, ಅಂದರೆ ಮರಗಳ ಬೇರುಗಳಿಂದ ನಿರ್ಮಿಸಿದ ನೈಸರ್ಗಿಕ ಸೇತುವೆಗಳು. ಈಗ ಏನು ಪ್ರೆಸೆಂಟ್ ನಾವು ಎಲ್ಲಾದರೂ ಸೇತುವೆ ಕಟ್ತೀವಲ್ಲ, ಅದು ನೈಸರ್ಗಿಕ ಸೇತುವೆ ಆಗಿರೋದಿಲ್ಲ, ಇವರು ನಿರ್ಮಾಣ ಮಾಡಿರ್ತಾರೆ. ಓಕೆನಾ. ಬಟ್ ಇಲ್ಲಿ ಮೇಘಾಲಯದಲ್ಲಿ ನೈಸರ್ಗಿಕ ಸೇತುವೆಗಳು, ಅಂದರೆ ಬೇರುಗಳ ಮುಖಾಂತರ ತಾವೇ ಸೇತುವೆನ ನಿರ್ಮಿಸಿಕೊಂಡಿದ್ದಾವೆ. ಓಕೆನಾ. ಮೌಸಿನ್ ರಾಮ್ ವಿಶ್ವದ ಅತಿ ಹೆಚ್ಚು ಮಳೆಯಾಗುವ ಸ್ಥಳ, ಅಂದರೆ ವಿಶ್ವದಲ್ಲಿ ಅಂತಂದರೆ ನಮ್ಮ ಭಾರತದಲ್ಲಿ ಕೂಡ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಮೌಸಿನ್ ರಾಮ್ ಇಲ್ಲಿ ಮೇಘಾಲಯದಲ್ಲಿದೆ. ಮತ್ತು ಮೇಘಾಲಯದ ಪ್ರಮುಖ ಜನಾಂಗಗಳು ಯಾವುದಂದರೆ ಖಾಸಿ, ಗಾರೋ ಮತ್ತು ಜೈಂತಿಯಾ. ಜೈಂತಿಯಾ ಜನಾಂಗನೂ ಇದೆ ಮತ್ತು ಖಾಸಿ, ಗಾರೋ ಮತ್ತು ಜೈಂತಿಯಾ ಬೆಟ್ಟಗಳನ್ನು ಇದಾವೆ ಅಲ್ಲಿ. ನೆಕ್ಸ್ಟ್, ಸತಿ ಸಹಗಮನ ಪದ್ಧತಿ ರದ್ದು ಮಾಡಿದ ವರ್ಷ 1848, 1798, 1834, 1829. ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿದ ವರ್ಷ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಸತಿ ಸಹಗಮನ ಪದ್ಧತಿ ಅಂತಂದರೆ ಮೊದಲೇನಂದರೆ ಗಂಡ ಸತ್ತ ನಂತರ, ಅಂದರೆ ಗಂಡ ತೀರಿಕೊಂಡ ನಂತರ ಹೆಂಡತಿ ಗಂಡನ ಚಿತೆಯೊಂದಿಗೆ ಸುಡುವ ಕ್ರೂರ ಪದ್ಧತಿ, ಅಂದರೆ ತಾನು ಗಂಡನ ಜೊತೆ ಚಿತೆಗೆ ಹಾರಿಬಿಡೋದು, ಇದನ್ನು ಸತಿ ಸಹಗಮನ ಪದ್ಧತಿ. ಓಕೆನಾ. ಇದನ್ನು ರಾಜಾ ರಾಮ್ ಮೋಹನ್ ರಾಯರವರ ಪ್ರಯತ್ನದಿಂದ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಈ ಪದ್ಧತಿನ ರದ್ದು ಮಾಡ್ತಾರೆ 1829ರಲ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಲಾರ್ಡ್ ಡಾಲ್ಹೌಸಿ, ಅಂದರೆ ಇದನ್ನು ಡಾಕ್ಟರ್ ಆಫ್ ಲ್ಯಾಬ್ಸ್ ಅಂತಲೂ ಕರೀತಾರೆ. ನಿಮಗೆ ಕ್ವಶನ್ ಯಾವುದಾದ್ರೂ ಬರ್ಬೋದು, ಅದಕ್ಕಾಗಿ ಇದನ್ನ ಹೇಳ್ತಾ ಇದ್ದೀನಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಅಂತಲೂ ಕೇಳ್ಬೋದು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಕನ್ನಡದಲ್ಲೇ ಬರೆದು ಬಿಡ್ತಾರೆ ಡೈರೆಕ್ಟ್. ಇದೇನು ನಾವು ಇಂಗ್ಲೀಷ್ನಲ್ಲಿ ಬರೆದು ನೋಡಿ, ಇದೇ ರೀತಿ ಕನ್ನಡದಲ್ಲಿ ಬರೀತಾರೆ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇದನ್ನು ರದ್ದು ಮಾಡಿದವರು ಯಾರು? ಓಕೆನಾ. ಈ ಪದ್ಧತಿ 1848ರಿಂದ ರದ್ದು ಮಾಡಿದವರಲ್ಲ, ಇದನ್ನು ತಂದವರು. ಓಕೆನಾ. ಈ ಪದ್ಧತಿನ ತಂದವರು ಯಾರು? ಓಕೆನಾ. ಇದನ್ನ ಲಾರ್ಡ್ ಡಾಲ್ಹೌಸಿ ತರಿಸೋರೆ 1848ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಒಳಗಾದ ಮೊದಲ ಮನೆತನ ಯಾವುದಂತಂದರೆ ಸತಾರ, ನೆಕ್ಸ್ಟ್ ಜೈಪುರ, ಮತ್ತು ಸಂಬಲ್ಪುರ, ಆಮೇಲೆ ಝಾನ್ಸಿ, ಆಮೇಲೆ ನಾಗಪುರ. ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತಂದರೆ ನಮ್ಮ ಕಿತ್ತೂರು ರಾಣಿ ಲಕ್ಷ್ಮೀಬಾಯಿ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆನಾ. ಕಿತ್ತೂರು ರಾಣಿ ಚೆನ್ನಮ್ಮ ಏನಿದ್ದಾರೆ ನೋಡಿ, ಕಿತ್ತೂರು ಏನಿದೆ ನೋಡಿ, ಇದು ಒಳಗಾಗುತ್ತೆ. ಒಪ್ಕೊಳ್ಳಲ್ಲ, ಬಟ್ ಇದರಿಂದನೇ ಸ್ವಲ್ಪ ದಂಗೆಗಳು ಆಗ್ತವೆ. ನೆಕ್ಸ್ಟ್, ರಾಸಗುಪ್ತರ್ ಪತ್ರಿಕೆ ಆರಂಭಿಸಿದವರು ಯಾರು? ವಿವೇಕಾನಂದರು, ದಾದಾಬಾಯಿ ನವರೋಜಿ, ಅನಿ ಬೆಸೆಂಟ್, ದೇವೇಂದ್ರನಾಥ್ ಟ್ಯಾಗೋರ್. ರಾಸಗುಪ್ತರ್ ಪತ್ರಿಕೆಯನ್ನು ಆರಂಭಿಸಿದವರು ದಾದಾಬಾಯಿ ನವರೋಜಿ. ರಾಸಗುಪ್ತರ್ ಪತ್ರಿಕೆಯನ್ನು ಆರಂಭಿಸಿದವರು ದಾದಾಬಾಯಿ ನವರೋಜಿ 1851ರಲ್ಲಿ ಇದನ್ನು ಆರಂಭ ಮಾಡ್ತಾರೆ. ಇದು ಗುಜರಾತಿ ಭಾಷೆಯಲ್ಲಿ ಇದೆ. ಕೇಸರಿ ಪತ್ರಿಕೆಯನ್ನು ಬಾಲಗಂಗಾಧರ ತಿಲಕ್, ಮರಾಠ ಪತ್ರಿಕೆಯನ್ನು ಬಾಲಗಂಗಾಧರ ತಿಲಕ್. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ನೋಡಿ. ಓಕೆನಾ. ಕೇಸರಿ ಪತ್ರಿಕೆ, ಮರಾಠ ಪತ್ರಿಕೆ ಮತ್ತು ಯಂಗ್ ಇಂಡಿಯಾ ಇದು ಮಹಾತ್ಮ ಗಾಂಧೀಜಿಯವರ ಅತಿ ಮುಖ್ಯವಾದ ಪತ್ರಿಕೆ. ಮತ್ತು ಹರಿಜನ ಪತ್ರಿಕೆ, ಇದನ್ನು ಮಹಾತ್ಮ ಗಾಂಧೀಜಿಯವರ ತರ್ತಾರೆ. ನೀವು ಕೆಲವೊಂದು ಟೈಮ್ ಅಂಬೇಡ್ಕರ್ ಅಂತ ಕೊಟ್ಬಿಡ್ತಾರೆ, ಸೊ ಹರಿಜನ ಪತ್ರಿಕೆ ಅಂಬೇಡ್ಕರ್ ಅಂತಂದು ಹೋಗ್ಬಿಡ್ತಾರೆ, ಸೊ ಅದಲ್ಲ. ಓಕೆನಾ. ಮಹಾತ್ಮ ಗಾಂಧೀಜಿಯವರು ತರ್ತಾರೆ. ನವಜೀವನ ಇದು ಮಹಾತ್ಮ ಗಾಂಧೀಜಿಯವ್ರದ್ದು. ಇಂಡಿಯನ್ ಒಪಿನಿಯನ್ ಮಹಾತ್ಮ ಗಾಂಧೀಜಿ ಮತ್ತು ಅಮೃತ್ ಬಜಾರ್ ಪತ್ರಿಕೆ ಇದೇನಿದೆ ನೋಡಿ, ಶಿಶಿರ್ ಕುಮಾರ್ ಘೋಷ್ ಮತ್ತು ಮೋತಿಲಾಲ್ ಘೋಷಿ ಇವ್ರು ತರ್ತಾರೆ. ಓಕೆನಾ. ಇದು ಕ್ವಶನ್ ಆಗಿದೆ. ಜೈವಿಕ ವೇಗವರ್ಧಕಗಳು ಅಂತಂದು ಯಾವನ್ನ ಕರೀತಾರೆ? ಜೈವಿಕ ವೇಗವರ್ಧಕಗಳು. ಓಕೆನಾ. ಪ್ರೋಟೀನ್, ವಿಟಮಿನ್, ಕಿಣ್ವಗಳು, ಹಾರ್ಮೋನ್ಸ್. ಪ್ರೋಟೀನನ್ನು ಕರೀತಾರೆ, ವಿಟಮಿನನ್ನು ಕರೀತಾರೆ, ಕಿಣ್ವಗಳನ್ನು ಕರೀತಾರೆ, ಹಾರ್ಮೋನ್ಸ್ ಕರೀತಾರೆ. ಜೈವಿಕ ವೇಗವರ್ಧಕಗಳು ಅಂತ. ಕಿಣ್ವಗಳಿಗೆ ಅಂತ ಎಂಜೈಮ್ಸ್ ಇಲ್ಲಿದೆ ನೋಡಿ. ಎಂಜೈಮ್ ಅಥವಾ ಕಿಣ್ವಗಳನ್ನು ಜೈವಿಕ ವೇಗವರ್ಧಕಗಳಂತ ಕರೀತಾರೆ. ಓಕೆನಾ. ಅಮೈಲೇಸ್ ಕಿಣ್ವ ಇದು ಹಿಟ್ಟಿನ ಅಂಶ ಜೀರ್ಣಿಸುತ್ತದೆ. ಅಂದರೆ ಯಾವ ಕಿಣ್ವ ಯಾವುದನ್ನು ಹೆಲ್ಪ್ ಮಾಡುತ್ತೆ ಕೇಳ್ತಾರೆ. ಪೆಪ್ಸಿನ್ ಏನು ಕೆಲಸ ಮಾಡುತ್ತೆ, ಲಿಪೇಸ್ ಏನು ಕೆಲಸ ಮಾಡುತ್ತೆ, ಟ್ರಿಪ್ಸಿನ್ ಏನು ಕೆಲಸ ಮಾಡುತ್ತೆ, ಇವೆಲ್ಲ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ಅಮೈಲೇಸ್ ಕಿಣ್ವ ಹಿಟ್ಟಿನ ಅಂಶ ಜೀರ್ಣಿಸುತ್ತೆ. ಪೆಪ್ಸಿನ್ ಇದು ಪ್ರೋಟೀನ್ ಜೀರ್ಣಿಸುತ್ತೆ.
ಲೈಪೇಸ್ ಅಥವಾ ಲೈಪೇಸ್ ಅಂತ ಕರೀತಾರೆ. ಇದನ್ನು ಕೊಬ್ಬು ಜೀರ್ಣಿಸುತ್ತೆ. ಟ್ರಿಪ್ಸಿನ್ ಇದು ಪ್ರೋಟೀನ್ನ ವಿಭಜನೆ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಜ್ವಾಲಾಮುಖಿಯಿಂದ ಹೊರಗೆ ಬಂದ ಲಾವಾ ಆಮ್ಲ ಅಥವಾ ಪ್ರತ್ಯಾಮ್ಲೀಯ ಎಂದು ಹೇಗೆ ಕಂಡುಹಿಡಿತಾರೆ? ಅಂದರೆ ಜ್ವಾಲಾಮುಖಿ ಆದ ತಕ್ಷಣ ಹೊರಗೆ ಬರುತ್ತಲ್ಲ ಲಾವಾ, ಅದು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಆಗಿದೆ ಅಂತಂದು ಹೇಗೆ ಕಂಡುಹಿಡಿತಾರೆ ಅಂತಂದು, ಯಾವುದರಿಂದ ಕಂಡುಹಿಡಿತಾರೆ ಅಂತಂದು ಹೇಳಿ. ಸಿಲಿಕಾದಿಂದ ಕಂಡುಹಿಡಿತಾರೆ, ಕಬ್ಬಿಣದಿಂದ, ಹೈಡ್ರೋಜನ್ ಅನಿಲದಿಂದ, ಸಾರಜನಕದಿಂದ. ಇದನ್ನು ಕಂಡುಹಿಡಿಯೋದು ಸಿಲಿಕಾದಿಂದ. ಸಿಲಿಕಾ SiO2. ಓಕೆನಾ. ಈ ಪ್ರಮಾಣವನ್ನು ನೋಡಿ ಕಂಡುಹಿಡಿತಾರೆ. ಹೆಚ್ಚು ಸಿಲಿಕೆ ಏನಾದರೂ 50% ಅಥವಾ 65% ಹೇಳ್ತಾರೆ ಕೆಲವೊಬ್ಬರಿಗೆ. 50%ಗಿಂತ ಹೆಚ್ಚು ಏನಾದರೂ ಆಮ್ಲೀಯ ಇತ್ತಂತಂದರೆ ಅದು ಆಮ್ಲೀಯ. ಓಕೆನಾ. 50%ಗಿಂತ ಹೆಚ್ಚು ಆಮ್ಲೀಯ ಇತ್ತಂತಂದರೆ ಅದು ಆಮ್ಲ. ಸಿಲಿಕಾ ಅಂದರೆ 50%ಗಿಂತ ಹೆಚ್ಚು ಸಿಲಿಕಾನ್ ಇತ್ತಂತಂದರೆ ಅದು ಆಮ್ಲ. ಒಂದು ವೇಳೆ ಏನಾದರೂ ಕಡಿಮೆ ಅಂದರೆ 45ರಿಂದ 55 ಒಳಗೆ, ಓಕೆನಾ, 50 ಒಳಗೆ ಅಂತಲೇ ತಿಳ್ಕೊಂಬಿಡಿ. ಓಕೆನಾ. 50% ಒಳಗೆ ಇತ್ತಪ್ಪ ಅಂದರೆ ಯಾವುದು ಸಿಲಿಕಾನ್, ಏನಾದರೂ ಸಿಲಿಕಾ ಅಥವಾ ಸಿಲಿಕಾನ, ಓಕೆನಾ, ಅದು 50%ಗಿಂತ ಒಳಗಿತ್ತಂದರೆ ಅದು ಪ್ರತ್ಯಾಮ್ಲೀಯ ಅಥವಾ ಕ್ಷಾರೀಯ ಅಂತಲೇ ಕರೀತಾರೆ. ಆಮ್ಲೀಯ ಲಾವಾ ಇದು ದಪ್ಪವಾಗಿರುತ್ತೆ, ನಿಧಾನವಾಗಿ ಹರಿಯುತ್ತೆ ಮತ್ತು ಸ್ಫೋಟ ಹೆಚ್ಚು ಭೀಕರವಾಗಿರಬಹುದು. ಓಕೆನಾ. ಹೆಚ್ಚು ಆಮ್ಲವಾಗಿತ್ತಪ್ಪ ಅಂದರೆ ಈ ಮೆಥಡ್ಸ್ ಇರುತ್ತೆ. ದಪ್ಪ ಆಗಿರುತ್ತೆ, ಅದು ನಿಧಾನವಾಗಿ ಹರಿಯುತ್ತೆ ಮತ್ತು ಸ್ಫೋಟ ಭೀಕರವಾಗಿರುತ್ತೆ. ಒಂದು ವೇಳೆ ಏನಾದರೂ ಕ್ಷಾರೀಯ ಅಥವಾ ಪ್ರತ್ಯಾಮ್ಲೀಯ ಆಗಿತ್ತಪ್ಪ ಅಂದರೆ ಅದು ತೆಳ್ಳಗಿರುತ್ತೆ ಮತ್ತು ಬೇಗ ಸ್ಪೀಡಾಗಿ ಹರ್ಕೊಂಡು ಹೋಗ್ಬಿಡುತ್ತೆ ಅದು ಲಾವಾ. ಮತ್ತು ಸ್ಫೋಟ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ಅಷ್ಟೊಂದು ಸ್ಫೋಟ ಇರಲ್ಲ. ICS ಪರೀಕ್ಷೆ ಪಾಸ್ ಮಾಡಿದ ಮೊದಲ ಭಾರತೀಯ ಯಾರು? ಸುಭಾಷ್ ಚಂದ್ರ ಬೋಸ್, ಸತ್ಯೇಂದ್ರನಾಥ್ ಬ್ಯಾನರ್ಜಿ, ಅಂಬೇಡ್ಕರ್, ಸತ್ಯೇಂದ್ರನಾಥ್ ಟ್ಯಾಗೋರ್. ಇವರಲ್ಲಿ ICS ಪರೀಕ್ಷೆ ಪಾಸ್ ಮಾಡಿದ ಮೊದಲ ಭಾರತೀಯ ಯಾರು? ಸತ್ಯೇಂದ್ರನಾಥ್ ಟ್ಯಾಗೋರ್ ಏನಿದೆ ನೋಡಿ, ICS ಪರೀಕ್ಷೆನ ಮೊದಲ ಬಾರಿಗೆ ಪಾಸ್ ಮಾಡ್ತಾರೆ. ಎಷ್ಟರಲ್ಲಿ? 1863 ಅಥವಾ 64 ಅಂತಂದರೆ ಕೊಡ್ತಾರೆ ಕೆಲವೊಂದರಲ್ಲಿ. ಯಾಕಂದರೆ 64ರಲ್ಲಿ ಅವರು ಸೇವೆಗೆ ಸೇರ್ತಾರೆ. ಸತ್ಯೇಂದ್ರನಾಥ್ ಟ್ಯಾಗೋರ್ ಏನಿದೆ ಇವರು ಇಂಡಿಯನ್ ಸಿವಿಲ್ ಸರ್ವಿಸ್, ಪ್ರೆಸೆಂಟ್ ಏನಿದೆ ನೋಡಿ IAS. ಓಕೆನಾ. ಅದು ICS, ಪ್ರೆಸೆಂಟ್ IAS. ಇದನ್ನು ಪಾಸ್ ಮಾಡಿದ ಮೊದಲ ಭಾರತೀಯ ಯಾರಂದರೆ ಸತ್ಯೇಂದ್ರನಾಥ್ ಟ್ಯಾಗೋರ್. ಪರೀಕ್ಷೆ ಪಾಸ್ ಮಾಡಿದ ವರ್ಷ 1863, ಸೇವೆಗೆ ಸೇರಿದ ವರ್ಷ 1864. ನೆಕ್ಸ್ಟ್ ಸುರೇಂದ್ರನಾಥ್ ಬ್ಯಾನರ್ಜಿ, ಇವರು ಕೂಡ ICS ಪರೀಕ್ಷೆನ ಪಾಸ್ ಮಾಡ್ತಾರೆ. ಇವರು ಆರಂಭಿಕರು ಅಂತಲೇ ಕರೀತಾರೆ ಇವ್ರನ್ನ. ಇವರು 1869ರಲ್ಲಿ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್, ಇವರು 4th ರ್ಯಾಂಕ್ ಬರ್ತಾರೆ, ICS ಪಾಸ್ ಮಾಡಿದ. ಬಟ್ ಇವರು ರಾಜೀನಾಮೆ ನೀಡ್ತಾರೆ. 1920ರಲ್ಲಿ ಪಾಸ್ ಮಾಡಿರ್ತಾರೆ, ಬಟ್ ಇವರು ಅದಕ್ಕೆ ಹೋಗಲ್ಲ. ನೆಕ್ಸ್ಟ್ ಗಾಂಧೀಜಿಗೆ ರಾಷ್ಟ್ರಪಿತ ಅಂತ ಯಾರು ಕರೀತಾರೆ? ಕರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ. ಇವರಲ್ಲಿ ಗಾಂಧೀಜಿಗೆ ರಾಷ್ಟ್ರಪಿತ ಅಂತ ಕರೆದವರು ಯಾರು ಅಂತಂದು ಕಮೆಂಟ್ ಮಾಡಿ. ಮತ್ತು ಗಾಂಧೀಜಿಯನ್ನು ಮಹಾತ್ಮ ಅಂತಂದು ಕರೆದವರು ಯಾರು, ಇದನ್ನು ಕಮೆಂಟ್ ಮಾಡಿ. ಓಕೆನಾ. ಇಲ್ಲಿಗೆ ಕ್ಲಾಸ್ ಮುಗಿಯುತ್ತೆ. 25 ಕ್ವಶನ್ ಇದ್ದಾವೆ. ಅಂದರೆ ನಾನು 25 ಕ್ವಶನ್ನ ತರಬೇಕಂತಂದು ನೋಡ್ತೀನಿ. ಬಟ್ ಕೆಲವೊಂದು ಟೈಮಿಗೆ ಟೈಮ್ ಪ್ರಾಬ್ಲಮ್ ಆಗುತ್ತೆ, ಕೆಲವೊಂದು ಟೈಮು ಎಕ್ಸ್ಪ್ಲೇನು ಜಾಸ್ತಿ ಆಗಿಬಿಡುತ್ತೆ. ಎಕ್ಸ್ಪ್ಲೇನ್ ಜಾಸ್ತಿ ಆದಾಗ ಟೈಮನ್ನು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ 20 ಕ್ವಶನ್ ಒಂದು ಟೈಮ್ನಾಗ 25 ಕ್ವಶನ್ ತರ್ತಿರ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಕಂಟೆಂಟ್ ಮಾತ್ರ ಸಿಕ್ಕೇ ಸಿಗುತ್ತೆ. ಓಕೆನಾ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.